ವಿದ್ಯಾರ್ಥಿಗಳೇ, ಮಕ್ಕಳೇ 240 ಸಂಖ್ಯೆಯನ್ನ ಫ್ಯಾಕ್ಟರ್ ಮಾಡಿ. 24 ಇಂಟು 10, 8 ಇಂಟು 30, 12 ಇಂಟು 20, 15 ಇಂಟು 16. ಯಾವ ಉತ್ತರ ಸರಿ ಮಕ್ಕಳೇ? ಹೌದು, ಎಲ್ಲ ಉತ್ತರಗಳು ಸರಿಯಾಗಿವೆ. ಹೇಗೆ? ಪ್ರತಿಯೊಂದು ಅಂಶಗಳನ್ನ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವಿಭಜಿಸಿ. 24 ಇಂಟು 10 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 3 ಇಂಟು 2 ಇಂಟು 5. 8 ಇಂಟು 30 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 5. 12 ಇಂಟು 20 ಈಸ್ ಈಕ್ವಲ್ ಟು 2 ಇಂಟು 2 ಇಂಟು 3 ಇಂಟು 2 ಇಂಟು 2 ಇಂಟು 5. 15 ಇಂಟು 16 ಈಸ್ ಈಕ್ವಲ್ ಟು 3 ಇಂಟು 5 ಇಂಟು 2 ಇಂಟು 2 ಇಂಟು 2 ಇಂಟು 2. ಈಗ 2, 3 ಮತ್ತು 5ರ ಸಂಖ್ಯೆಯನ್ನ ಎಣಿಸಿ. ಅಂತಿಮವಾಗಿ ನಾವು ಎಲ್ಲಾ ಅಂಶಗಳಿಂದ 4, 2, 1, 3 ಮತ್ತು 1, 5 ಪಡೆದುಕೊಂಡಿದ್ದೇವೆ. ಎಲ್ಲಾ ಅಂಶಗಳು 4, 2, 1, 3 ಮತ್ತು 1, 5 ಪಡೆದುಕೊಂಡಿವೆ. ಇದು ನಿಮಗೆ ತುಂಬಾ ಆಶ್ಚರ್ಯಕರವಾಗಿದೆ ಅಲ್ವೇ? ಹೌದು, ಅದು ಇರಬೇಕು. ಯಾವುದೇ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಉತ್ಪನ್ನಕ್ಕೆ ಅಪವರ್ತನೀಯಗೊಳಿಸಿದ ನಂತರ ಪ್ರತಿಯೊಬ್ಬರೂ ಅವಿಭಾಜ್ಯ ಸಂಖ್ಯೆಗಳ ಒಂದೇ ಸಂಗ್ರಹವನ್ನ ಪಡೆಯಬೇಕು. ಈ ಪರಿಕಲ್ಪನೆಯ ಈ ಕೆಳಗಿನ ಪ್ರಮುಖ ಪ್ರಮೇಯಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ. ಕಲಿಕೆಯ ಫಲಿತಾಂಶಗಳು ಅಂಕಗಣಿತದ ಮೂಲಭೂತ ಪ್ರಮೇಯದ ಪರಿಕಲ್ಪನೆಯನ್ನ ಅಧ್ಯಯನ ಮಾಡಲು, ಅಂಕಗಣಿತದ ಮೂಲಭೂತ ಪ್ರಮೇಯವನ್ನ ಅರ್ಥ ಮಾಡಿಕೊಳ್ಳಲು. ಈ ಪಾಠದ ಕೀವರ್ಡ್ಗಳು ಸಂಖ್ಯೆಗಳು, ನೈಸರ್ಗಿಕ ಸಂಖ್ಯೆಗಳು, ಅಂಶಗಳು, ಪ್ರಧಾನ ಸಂಖ್ಯೆಗಳು, ಅಂಕಗಣಿತ, ಸಂಯೋಜಿತ ಸಂಖ್ಯೆ ಮತ್ತು ಅಂಕಗಣಿತದ ಮೂಲಭೂತ ಪ್ರಮೇಯ. ಪ್ರಮೇಯ: ಅಂಕಗಣಿತದ ಮೂಲಭೂತ ಪ್ರಮೇಯ. ಪುರಾವೆ ಇಲ್ಲಿದೆ. 1 ಹೊರತುಪಡಿಸಿ ಪ್ರತಿಯೊಂದು ನೈಸರ್ಗಿಕ ಸಂಖ್ಯೆಯನ್ನ ಅವಿಭಾಜ್ಯಗಳ ಉತ್ಪನ್ನವಾಗಿ ಅಪವರ್ತನೀಯಗೊಳಿಸಬಹುದು ಮತ್ತು ಅವಿಭಾಜ್ಯ ಅಂಶಗಳನ್ನ ಬರೆಯುವ ಕ್ರಮವನ್ನ ಹೊರತುಪಡಿಸಿ ಈ ಅಪವರ್ತನೀಕರಣವು ವಿಶಿಷ್ಟವಾಗಿದೆ. ಮೂಲಭೂತ ಪ್ರಮೇಯವು ಪ್ರತಿ ಸಂಯೋಜಿತ ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆಗಳ ಉತ್ಪನ್ನವಾಗಿ ವಿಭಜಿಸಬಹುದು ಮತ್ತು ವಿಭಜನೆಯ ಅನನ್ಯವಾಗಿದೆ ಎಂದು ಪ್ರತಿಪಾದಿಸುತ್ತದೆ. ಅವಿಭಾಜ್ಯಗಳ ಉತ್ಪನ್ನವಾಗಿ ವಿಭಜನೆಯನ್ನ ವ್ಯಕ್ತಪಡಿಸಲು ಒಂದೇ ಮತ್ತು ಏಕೈಕ ಮಾರ್ಗವಿದೆ ಎಂಬ ಅರ್ಥದಲ್ಲಿ. ಸಾಮಾನ್ಯವಾಗಿ ಸಂಯೋಜಿತ ಸಂಖ್ಯೆ n ಅನ್ನ ನೀಡಿದ್ರೆ ನಾವು ಅದನ್ನ ರೂಪದಲ್ಲಿ ಅನನ್ಯವಾಗಿ ಕಳೆಯುತ್ತೇವೆ ಎಂದು ನಾವು ತೀರ್ಮಾನಿಸುತ್ತೇವೆ. n is equal to p1 q1 into p2 q2 into p3 q3 into up to into pn qn ಅಲ್ಲಿ p1 p2 p3 up to pn ಅವಿಭಾಜ್ಯಗಳು ಮತ್ತು q1 q2 q3 up to qn ಸಹಜ. ಮೊದಲಿಗೆ ನಾವು n ಅನ್ನ ಅದರ ಅಂಶಗಳಾಗಿ ಅಪವರ್ತಿಸಲು ಪ್ರಯತ್ನಿಸುತ್ತೇವೆ. ಎಲ್ಲ ಅಂಶಗಳು ಸ್ವತಃ ಅವಿಭಾಜ್ಯವಾಗಿದ್ದರೆ ನಾವು ನಿಲ್ಲಿಸಬಹುದು. ಇಲ್ಲಾಂದ್ರೆ ನಾವು ಅವಿಭಾಜ್ಯವಲ್ಲದ ಅಂಶಗಳನ್ನ ಮತ್ತಷ್ಟು ವಿಭಜಿಸಲು ಪ್ರಯತ್ನಿಸುತ್ತೇವೆ. ನಾವು ಅವಿಭಾಜ್ಯ ಸಂಖ್ಯೆಗಳನ್ನ ಮಾತ್ರ ಪಡೆಯುವವರೆಗೆ ಪ್ರಕ್ರಿಯೆಯನ್ನ ಮುಂದುವರಿಸಿ. ವಿವರಣೆ: ಉದಾಹರಣೆಗೆ ನಾವು 32,760 ಅಪವರ್ತನಗೊಳಿಸಲು ಪ್ರಯತ್ನಿಸಿದರೆ ನಾವು ಪಡಿತೇವೆ 32,760 is equal to 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 7 ಇಂಟು 13 is equal to 23 ಇಂಟು 32 ಇಂಟು 51 ಇಂಟು 71 ಇಂಟು 131.
ಹೀಗಾಗಿ ನಾವು 32,760 ಅಪವರ್ತನೀಯಗೊಳಿಸಲು ಪ್ರಯತ್ನಿಸುವ ಯಾವುದೇ ರೀತಿಯಲ್ಲಿ ನಾವು ಅಂತಿಮವಾಗಿ 32, 23, 15 ಮತ್ತು 17 ಮತ್ತು 13 ಪಡಿಬೇಕು. ಪ್ರತಿಯೊಂದು ಸಂಯೋಜಿತ ಸಂಖ್ಯೆಯನ್ನ ಅವಿಭಾಜ್ಯಗಳ ಶಕ್ತಿಯ ಉತ್ಪನ್ನವಾಗಿ ಅನನ್ಯವಾಗಿ ಬರೆಯಬಹುದು ಎಂಬ ಅಂಶವನ್ನ ಅಂಕಗಣಿತದ ಮೂಲಭೂತ ಪ್ರಮೇಯ ಎಂದು ಕರೆಯಲಾಗುತ್ತೆ. ಅಂಕಗಣಿತದ ಮೂಲಭೂತ ಪ್ರಮೇಯದ ಮಹತ್ವ ನಾವು ಮೇಲೆ ಹೇಳಿರುವ ಒಂದನ್ನ ಹೊರತುಪಡಿಸಿ ನೈಸರ್ಗಿಕ ಸಂಖ್ಯೆಗಳ ಮೂಲಭೂತ ಪ್ರಮೇಯವು ಗಣಿತಶಾಸ್ತ್ರ ಮತ್ತು ಇತರ ಕ್ಷೇತ್ರಗಳಲ್ಲಿ ಹಲವಾರು ಅನ್ವಯಗಳನ್ನು ಹೊಂದಿದೆ. ಅವಿಭಾಜ್ಯ ಸಂಖ್ಯೆಗಳು ಎಲ್ಲಾ ಧನಾತ್ಮಕ ಪೂರ್ಣಾಂಕಗಳಿಗೆ ಬಿಲ್ಡಿಂಗ್ ಬ್ಲಾಕ್ಸ್ ಎಂಬ ಅಂಶವನ್ನ ಹೈಲೈಟ್ ಮಾಡುವುದರಿಂದ ಗಣಿತದಲ್ಲಿ ಪ್ರಮೇಯವು ಬಹಳ ಮುಖ್ಯವಾಗಿದೆ. ಹೀಗಾಗಿ ಅವಿಭಾಜ್ಯ ಸಂಖ್ಯೆಗಳನ್ನ ಅಣುಗಳನ್ನ ರೂಪಿಸುವ ಪರಮಾಣುಗಳಿಗೆ ಹೋಲಿಸಬಹುದು. ಒಂದು ಅವಿಭಾಜ್ಯ ಸಂಖ್ಯೆ ಪಿ ಎಬಿಯನ್ನ ಭಾಗಿಸಿದರೆ ಪಿ ಯನ್ನ ಎ ಭಾಗಿಸುತ್ತದೆ ಅಥವಾ ಪಿ ಯನ್ನ ಬಿ ಭಾಗಿಸುತ್ತದೆ. ಅಂದ್ರೆ ಪಿ ಅವುಗಳಲ್ಲಿ ಕನಿಷ್ಠ ಒಂದನ್ನಾದರೂ ವಿಭಜಿಸುತ್ತದೆ. 2 ಎನ್ನ ಸಂಯೋಜಿತ ಸಂಖ್ಯೆಯು ಎಬಿಯನ್ನ ಭಾಗಿಸಿದರೆ ನಂತರ ಎನ್ ಎ ಅಥವಾ ಬಿ ಯನ್ನ ಭಾಗಿಸೋದಿಲ್ಲ. ಉದಾಹರಣೆಗೆ 6 4 ಇಂಟು 3 ಭಾಗಿಸುತ್ತದೆ, ಆದರೆ 6 4 ಅಥವಾ 3 ಭಾಗಿಸೋದಿಲ್ಲ. ಉದಾಹರಣೆ, ಕೊಟ್ಟಿರುವ ಅಂಶದ ಮರದಲ್ಲಿ ಎಂ ಮತ್ತು ಎನ್ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ. ಪರಿಹಾರ: ಕೆಳಗಿನಿಂದ ಮೊದಲ ಬಾಕ್ಸ್ನ ಮೌಲ್ಯ 5 ಇಂಟು 2 10. n 5 ಇಂಟು 10 50ನ ಮೌಲ್ಯ. ಕೆಳಗಿನಿಂದ ಎರಡನೇ ಪೆಟ್ಟಿಗೆ ಮೌಲ್ಯ 3 ಇಂಟು 50 150. m 2 ಇಂಟು 150 300ರ ಮೌಲ್ಯ. ಹೀಗಾಗಿ ಅಗತ್ಯವಿರುವ ಸಂಖ್ಯೆಗಳು m 300, n 50. ಉದಾಹರಣೆ, ಸಂಖ್ಯೆ Rn n ನೈಸರ್ಗಿಕ ಸಂಖ್ಯೆಯಾಗಿರೋದ್ರಿಂದ ಅಂಕೆ 5ರೊಂದಿಗೆ ಕೊನೆಗೊಳ್ಳಬಹುದೇ? ನಿಮ್ಮ ಉತ್ತರಕ್ಕೆ ಕಾರಣವನ್ನ ನೀಡಿ. ಪರಿಹಾರವನ್ನ ನೋಡೋಣ. Rn 2 ಇಂಟು 3n 2n ಇಂಟು 3n ರಿಂದ 2 ಎಂಬುದು Rn ನ ಅಂಶವಾಗಿದೆ, ಆದ್ದರಿಂದ Rn ಯಾವಾಗಲೂ ಸಮನಾಗಿರುತ್ತದೆ. ಆದರೆ ಕೊನೆಯ ಅಂಕೆ 5 ಆಗಿರುವ ಯಾವುದೇ ಸಂಖ್ಯೆಯು ಯಾವಾಗಲೂ ಬೆಸವಾಗಿರುತ್ತದೆ. ಆದ್ದರಿಂದ 6n ಅಂಕೆ 5ರೊಂದಿಗೆ ಕೊನೆಗೊಳ್ಳುವುದಿಲ್ಲ. ಉದಾಹರಣೆ, 7 ಇಂಟು 5 ಇಂಟು 3 ಇಂಟು 2 3 ಒಂದು ಸಂಯೋಜಿತ ಸಂಖ್ಯೆ. ನಿಮ್ಮ ಉತ್ತರವನ್ನ ಸಮರ್ಥಿಸಿ. ಪರಿಹಾರ: ಹೌದು, ನೀಡಿರುವ ಸಂಖ್ಯೆಯು ಸಂಯೋಜಿತ ಸಂಖ್ಯೆಯಾಗಿದೆ, ಏಕೆಂದರೆ 7 ಇಂಟು 5 ಇಂಟು 3 ಇಂಟು 2 3 3 ಇಂಟು 7 ಇಂಟು 5 ಇಂಟು 21 3 ಇಂಟು 71.
ಕೊಟ್ಟಿರುವ ಸಂಖ್ಯೆಯನ್ನ ಎರಡು ಅವಿಭಾಜ್ಯಗಳ ಪರಿಭಾಷೆಯಲ್ಲಿ ಅಪವರ್ತನೀಯಗೊಳಿಸಬಹುದಾಗಿದ್ದರಿಂದ ಇದು ಸಂಯೋಜಿತ ಸಂಖ್ಯೆಯಾಗಿದೆ. ಉದಾಹರಣೆ, ಎ ಮತ್ತು ಬಿಗಳು ಎರಡು ಧನಾತ್ಮಕ ಪೂರ್ಣಾಂಕಗಳಾಗಿವೆ. ಅಂದರೆ AB ಇಂಟು BA = 800. ಎ ಮತ್ತು ಬಿ ಅನ್ನ ಹುಡುಕಿ. ಪರಿಹಾರ 800 ಸಂಖ್ಯೆಯನ್ನ ಅಪವರ್ತನಗೊಳಿಸಬಹುದು. ಎಂಟ್ನೂರು = 2 × 2 × 2 × 2 × 2 × 2 × 5 × 5 = 25 × 52. ಆದ್ದರಿಂದ AB ಇಂಟು BA = 25 × 52. ಇದು A = 2 ಮತ್ತು B = 5 ಅಥವಾ A = 5 ಮತ್ತು B = 2 ಎಂದು ಸೂಚಿಸುತ್ತದೆ. ಉದಾಹರಣೆ, 70,004 ಮತ್ತು 778 7 ರಿಂದ ಭಾಗಿಸಿದಾಗ ಶೇಷವನ್ನ ಕಂಡುಹಿಡಿಯಿರಿ. ಪರಿಹಾರ 70,000 ಅನ್ನ 7 ರಿಂದ ಭಾಗಿಸಬಹುದು. 70,000 = 0. mod 7. 70,004 = 04 mod 7. = 4 mod 7. ಆದ್ರಿಂದ 70,004 ಅನ್ನ 7 ರಿಂದ ಭಾಗಿಸಿದಾಗ ಉಳಿದವು 4 ಆಗಿದೆ. 777 ರಿಂದ 7 ರಿಂದ ಭಾಗಿಸಬಹುದು. 777 = 0 mod 7. 7771 = 01 mod 7. 778 = 1 mod 7. ಆದ್ರಿಂದ 778 ಅನ್ನ 7 ರಿಂದ ಭಾಗಿಸಿದಾಗ ಶೇಷವು 1 ಆಗಿದೆ. ಉದಾಹರಣೆ, ಡಿ ಮೌಲ್ಯವನ್ನ ನಿರ್ಧರಿಸಿ. ಅಂದರೆ 15 = 3 mod D. ಪರಿಹಾರ 15 = 3 mod D. ಅಂದರೆ 15 - 3 = KD ಕೆಲವು ಪೂರ್ಣಾಂಕ K. 12 = KD. D / 12 ನೀಡುತ್ತದೆ. 12ರ ಭಾಜಕಗಳು 1 2 3 4 6 12. ಆದರೆ D 3ಕ್ಕಿಂತ ದೊಡ್ಡದಾಗಿರಬೇಕು ಮತ್ತು ಆದ್ದರಿಂದ D ಗೆ ಸಂಭವನೀಯ ಮೌಲ್ಯಗಳು 4 6 12 ಆಗಿರುತ್ತವೆ. ಉದಾಹರಣೆ, x ನ ಕನಿಷ್ಠ ಧನಾತ್ಮಕ ಮೌಲ್ಯವನ್ನ ಕಂಡುಹಿಡಿಯಿರಿ. ಒಂದು 67x = 1 mod 4. 2 98 = x 4 mod 5. ಪರಿಹಾರ 1 67x = 1 mod 4. 67x - 1 = 4n ಕೆಲವು ಪೂರ್ಣಾಂಕ n ಗೆ. 66x = 4n. 66 × 4ರ ಗುಣಕವಾಗಿದೆ. ಆದ್ದರಿಂದ x ನ ಕನಿಷ್ಠ ಧನಾತ್ಮಕ ಮೌಲ್ಯವು 2 ಆಗಿರಬೇಕು.
ಆಗಬೇಕು, ಏಕೆಂದರೆ 68 66ಕ್ಕಿಂತ ಹೆಚ್ಚು 4ರ ಹತ್ತಿರದ ಗುಣಾಕಾರವಾಗಿದೆ. 2 98 x4 mod 5. 98 ಮೈನಸ್ x4 5n ಕೆಲವು ಪೂರ್ಣಾಂಕ nಗೆ. 94 ಮೈನಸ್ x 5n. 94 ಮೈನಸ್ x 5ರ ಗುಣಕವಾಗಿದೆ. ಆದ್ದರಿಂದ x ನ ಕನಿಷ್ಠ ಧನಾತ್ಮಕ ಮೌಲ್ಯವು 4 ಆಗಿರಬೇಕು. 94 ಮೈನಸ್ 4 90ರಿಂದ 94ಕ್ಕಿಂತ ಕಡಿಮೆ 5ರ ಹತ್ತಿರದ ಗುಣಾಕಾರವಾಗಿದೆ. ನೆನಪಿಡಬೇಕಾಗಿರೋ ಅಂಶಗಳು ಯಾವಂದ್ರೆ ಅಂಕಗಣಿತದ ಮೂಲಭೂತ ಪ್ರಮೇಯ. ಪ್ರತಿಯೊಂದು ಸಂಯೋಜಿತ ಸಂಖ್ಯೆಯನ್ನ ಅವಿಭಾಜ್ಯಗಳ ಉತ್ಪನ್ನವಾಗಿ ವ್ಯಕ್ತಪಡಿಸಬಹುದು ಮತ್ತು ಅವಿಭಾಜ್ಯ ಅಂಶಗಳು ಸಂಭವಿಸುವ ಕ್ರಮವನ್ನ ಹೊರತುಪಡಿಸಿ ಈ ಅಪವರ್ತನೀಕರಣವು ವಿಶಿಷ್ಟವಾಗಿದೆ. ಒಂದು ಸಂಯೋಜಿತ ಸಂಖ್ಯೆ n, ನಾವು ಅದನ್ನ n p1q1 ಇಂಟು p2q2 ಇಂಟು p3q3 ಇಂಟು pnqn ರೂಪದಲ್ಲಿ ಅನನ್ಯವಾಗಿ ವಿಭಜಿಸುತ್ತೇವೆ. ಇಲ್ಲಿ p1 p2 p3 pn ಅವಿಭಾಜ್ಯಗಳು ಮತ್ತು q1 q2 q3 qn ಸಹಜ.